ಬೆಣ್ಣೆ ಮತ್ತು ತುಪ್ಪ ಇಷ್ಟೊಂದು ಮನೆಯಲ್ಲಿ ಈ ರೀತಿಯಾಗಿ ತೆಗಿಬೋದಾ? ಖಂಡಿತವಾಗ್ಲು. ನಾನಂತೂ ಹೆಚ್ಚಾಗಿ ಇದೇ ರೀತಿಯಾಗಿ ಬೆಣ್ಣೆ ಮತ್ತು ತುಪ್ಪ ಮನೆಯಲ್ಲೇ ಮಾಡ್ತೀನಿ. ಟೆನ್ಷನ್ ಫ್ರೀಯಾಗಿ ನಾವು ತಿನ್ಬೋದು. ತುಂಬ ಖುಷಿಯಾಗುತ್ತೆ. ನೋಡಿ ನಾನು ಇದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಇದನ್ನು ನಾನು ಸ್ವಲ್ಪ ಅಂದರೆ ಹಾಲು ಕಾಯಿಸುವಾಗ ನಾನು ಕೆನೆ ತೆಗೆದು ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಸೊ ನಾಳೆ ನಾವು ಬೆಣ್ಣೆ ತೆಗಿಬೇಕು ಅಂದಾಗ ನಾನು ಒಂದಿನ ಮುಂಚೆನೇ ಕೆನೆಯಲ್ಲಿ ನಾನು ಮೊಸರು ಹಾಕಿರ್ತೀನಿ. ಮೊಸರು ಹಾಕಿಬಿಟ್ಟು ಒಂದು ನೈಟ್ ಹಾಗೆ ಇಟ್ಟು ನೆಕ್ಸ್ಟ್ ಡೇ ಮಧ್ಯಾಹ್ನ ಅಥವಾ ನೀವು ನೆಕ್ಸ್ಟ್ ಡೇ ಯಾವಾಗ ಟೈಮ್ ಇರುತ್ತೋ ಆವಾಗ ನಾವು ಇದನ್ನು ಬೆಣ್ಣೆ ಮಾಡ್ಕೋಬೋದು. ಸೊ ಈಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು. ಇದನ್ನು ಒಂದು ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟರೆ ಬೇಗ ಆಗುತ್ತೆ ಅಂತ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ನೀರು ಹಾಕ್ಕೊಂಡ ನಂತರ ಇದನ್ನು ನಾನು ಬೆಣ್ಣೆ ತೆಗಿತೀನಿ. ಯಾವ ರೀತಿ ಅಂತ ನೋಡಿ. ತುಂಬ ಸುಲಭ. ಆದರೆ ಏನಂದರೆ ಸ್ವಲ್ಪ ಕಷ್ಟಪಡಬೇಕಷ್ಟೇ, ಪೇಷನ್ಸ್ ಬೇಕು. ಹೋಮ್ ಮೇಡ್ ಬಟರ್ ಆ್ಯಂಡ್ ಘೀ ನಾವು ಎಷ್ಟು ಚೆನ್ನಾಗಿ ತೆಗಿಬೋದಂದರೆ ಈ ವಿಡಿಯೋ ನೋಡಿದರೆ ಖಂಡಿತ ನಿಮಗೂ ಕೂಡ ಖುಷಿಯಾಗುತ್ತೆ. ನೋಡಿ ಈ ರೀತಿಯಾಗಿ ಬೆಣ್ಣೆ ಎಷ್ಟು ಚೆನ್ನಾಗಿ ಬಂತು ನೋಡಿ. ಸೈಡಲ್ಲಿ ನಾನು ಬಿಸಿ ನೀರು ಇಟ್ಕೊಂಡಿದ್ದೆ ಪಾತ್ರೆಯಲ್ಲಿ. ಬಿಸಿ ನೀರನ್ನು ಅಂದರೆ ಬಿಸಿ ನೀರು ಕೈಯಲ್ಲಿ ಅದ್ಬಿಟ್ರೆ ಏನಾಗುತ್ತೆ, ಅಂಟ್ಕೊಳ್ಳಲ್ಲ ಕೈಗೆಲ್ಲ, ಆ ಬೆಣ್ಣೆ ಹತ್ಕೊಳ್ಳಲ್ಲ. ಹಾಗಾಗಿ ಈ ಟಿಪ್ಸನ್ನು ಕೂಡ ನೀವು ಫಾಲೋ ಮಾಡಿ. ಸೊ ಈಗ ಬೆಣ್ಣೆನ ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟೆಲ್ಲ ಬೆಣ್ಣೆ ಬಂತು. ಹಾಗೆ ಈ ಮಜ್ಜಿಗೆ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಡ್ತಾ ಇದ್ದೀನಿ. ಸೊ ಮಜ್ಜಿಗೆ ಕೂಡ ಆಗುತ್ತೆ. ಒಂದು ಬೆಣ್ಣೆ, ಮಜ್ಜಿಗೆ, ಆಮೇಲೆ ತುಪ್ಪ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನಾವು ಮನೆಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ. ಸೇಮ್ ಈಗ ಅದೇ ಮಿಕ್ಸಿ ಜಾರಲ್ಲಿ ಸೇಮ್ ಕೆನೆಯನ್ನು ಹಾಕ್ಕೊಂಡು ನಾನು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸ್ವಲ್ಪ ಅಂದರೆ ಅರ್ಧ ಅರ್ಧ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮತ್ತು ನೀರು ಇಲ್ಲಿ ನಾನು ಈ ಜಗ್ ಅಂದರೆ ಈ ಮಣ್ಣಿನ ಜಗ್ಗಲ್ಲಿ ನಾನು ನೀರು ಹಾಕಿಟ್ಟಿದ್ದೆ. ಸೊ ಯಾಕಂದರೆ ಚಿಲ್ಡಾಗಿರುತ್ತೆ, ಬೇಗ ಬೆಣ್ಣೆ ಬರುತ್ತೆ ಅಂತ. ಸೊ ಹಾಗಾಗಿ ಸ್ವಲ್ಪ ನೀರು ಕೋಲ್ಡಾಗಿದ್ದರೆ ಅಥವಾ ಇಲ್ಲ ಅಂದರೆ ಐಸ್ ಕ್ಯೂಬ್ ಕೂಡ ಹಾಕ್ಕೋಬೋದು, ಇನ್ನೂ ಚೆನ್ನಾಗಾಗುತ್ತೆ. ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಾನು ಸ್ವಲ್ಪ ಕೋಲ್ಡ್ ವಾಟರ್ ಹಾಕ್ಕೊಂಡು ಈ ಥರ ಮಾಡಿದೆ. ಬೇಗನೆ ಬರುತ್ತೆ. ಒಂದು 30 ಸೆಕೆಂಡ್ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ ತಕ್ಷಣ ಬರುತ್ತೆ. ಸೊ ಈ ಬೆಣ್ಣೆ ತೆಗೆದಿಟ್ಕೊಂಡೆ. ಹಾಗೆ ಮಜ್ಜಿಗೆ ಕೂಡ ಅದೇ ರೀತಿಯಾಗಿ ತೆಗೆದಿಡ್ತಾ ಇದ್ದೀನಿ. ಸೇಮ್ ಅದೇ ರೀತಿ ನಾನು ತೆಗೆದಿಟ್ಟಿರುವಂಥ ಎಲ್ಲ ಕೆನೆ ಇದೆ ಅಲ್ವಾ, ಸೊ ಅದೇ ರೀತಿ ನಾನು ಬೆಣ್ಣೆ ತೆಗೆದು ಇಡ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಾ ಇತ್ತಂದರೆ ಬೆಣ್ಣೆ ತೆಗೆಯುವಾಗ ಒಂಥರ ನಮಗೆ ನಾವೇ ಒಂಥರ ಪ್ರೌಡ್ ಫೀಲ್ ಮಾಡಬೇಕು. ಕೆಲವೊಂದು ಸಲ ಮನೆಯಲ್ಲೇ ನಾವು ಇಷ್ಟೊಂದು ಬೆಣ್ಣೆ ತೆಗಿತೀವಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಫ್ರೆಂಡ್ಸ್, ನನಗಂತೂ ಈ ಬೆಣ್ಣೆ ತೆಗೆಯುವಾಗ ತುಂಬಾ ಖುಷಿಯಾಯಿತು. ಮತ್ತು ತುಪ್ಪ ಕೂಡ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ. ಅದು ಕೂಡ ಯಾವ ರೀತಿ ಕಾಯಿಸಬೇಕು ಅಂತ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇದೇ ರೀತಿ ಎಲ್ಲ ಬೆಣ್ಣೆನ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಕೆನೆ ಅಂದರೆ ಈ ಮಜ್ಜಿಗೆ ಎಲ್ಲ ಉಳಿದಿತ್ತಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ನೀರು ಹಾಕಿಬಿಟ್ಟು ಈ ಬೆಣ್ಣೆನ ಸ್ವಲ್ಪ ತೊಳ್ಕೊಬೇಕು. ಹುಳಿ ಅಂಶ ಬರಲ್ಲ, ತುಪ್ಪ ತುಂಬ ಚೆನ್ನಾಗಿ ರುಚಿ ಬರುತ್ತೆ. ಹಾಗಾಗಿ ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ. ಸೊ ಆ ನೀರನ್ನೆಲ್ಲ ತೆಗೆದ್ಬಿಟ್ಟೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಟೈಮ್ ತೊಳಿತೀನಿ. ಒಂದು 2ರಿಂದ 3 ಟೈಮ್ ನೀಟಾಗಿ ಈ ಬೆಣ್ಣೆನ ತೊಳ್ಕೊಬೇಕು. ಸೊ ಹೇಳಿದೆ, ರುಚಿ ಇರುತ್ತೆ, ಹುಳಿ ಬರಲ್ಲ, ಘಮ ಘಮ ಅಂತ ಇರುತ್ತೆ ತುಪ್ಪ. ಸೊ ಹಾಗಾಗಿ ನಾನು ಇದನ್ನ ತೊಳ್ಕೊಂಡು ಸೊ ಆ ನೀರನ್ನೆಲ್ಲ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೀನಿ ನೋಡಿ. ಈ ನೋಡಿ ಬೆಣ್ಣೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ನೀವು ಬ್ರೆಡ್ಡಲ್ಲಿ ಅಂದರೆ ಬ್ರೆಡ್ ತಿನ್ನುವಾಗ ಕೂಡ ಯೂಸ್ ಮಾಡಬಹುದು. ಬಿಸಿ ಬಿಸಿ ಚಪಾತಿ ಕೂಡ ಯೂಸ್ ಮಾಡ್ಬೋದು. ಏನಾದರೂ ಸ್ಯಾಂಡ್ವಿಚ್ ಮಾಡ್ತಿರ್ತೀರಲ್ಲ ಅದಕ್ಕೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಸೊ ನೋಡಿ ಇಷ್ಟೆಲ್ಲ ಬೆಣ್ಣೆ ಬಂತು. ಸೊ ಈಗ ಇದನ್ನು ಗ್ಯಾಸ್ ಮೇಲೆ ಆನ್ ಮಾಡಿ ನಾನು ಇದನ್ನು ತುಪ್ಪ ಮಾಡ್ತಾ ಇದ್ದೀನಿ. ಬೆಣ್ಣೆ ಆಯಿತು, ಈಗ ತುಪ್ಪ ಮಾಡ್ಕೋಬೇಕು. ಸೊ ಸ್ವಲ್ಪ ಪೇಷನ್ಸ್ ಬೇಕು ಅಂತ ಹೇಳಿದೆ. ಇಲ್ಲಿ ಒಂದು 4 ಏಲಕ್ಕಿ, 4 ಲವಂಗ, 1 ಎಲೆ, ಸೊ ವೀಳ್ಯದೆಲೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಲೋ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಕಾಯಿಸಬೇಕು. ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ಟೈಮ್ ಬೇಕು. ಹಾಗಾಗಿ ಮಜ್ಜಿಗೆ ತೆಗೆದಿಟ್ಟಿದ್ದೆ. ಇಲ್ಲಿ 2 ದೊಡ್ಡ ಪಾತ್ರೆಯಲ್ಲಿ ಮಜ್ಜಿಗೆ ಆಯಿತು. ಸೊ ಈಗ ಇದನ್ನು ಕುಡಿಯೋಣ ಅಂತ. ಮಜ್ಜಿಗೆ ಕೂಡ ತುಂಬ ರುಚಿಯಾಗಿತ್ತು. ಕೆಲವರು ಮಜ್ಜಿಗೆ ಮಾಡಿದರೆ ಚೆನ್ನಾಗಿ ಬರಲ್ಲ ಅಂತೀರ. ಬಟ್ ನನಗಂತೂ ನಾನು ಮಜ್ಜಿಗೆ ಮಾಡಿದೆ. ಇದನ್ನು ಕುಡಿದು ಕೂಡ ತೋರಿಸಿ ನೋಡಿ. ನನಗಂತೂ ತುಂಬ ಖುಷಿಯಾಯಿತು. ಈ ಬೆಣ್ಣೆ ತೆಗೆಯುವಾಗ ಸ್ವಲ್ಪ ಸುಸ್ತಾಗ್ಬಿಡ್ತು ಇವತ್ತು. ಯಾಕಂದರೆ ಅಷ್ಟೊಂದು ಬೆಣ್ಣೆ ತೆಗೆದೆ ನಾನು. ಸೊ ಹಾಗಾಗಿ ತುಪ್ಪ ಬಿಸಿ ಮಾಡ್ತಾ 1 ಗ್ಲಾಸ್ ಮಜ್ಜಿಗೆ ಕೂಡ ನಾನು ಕುಡಿದೆ. ತುಂಬ ತಂಪು ಅನಿಸ್ತು. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಕೆಲವೊಂದು ಸಲ ಟೈಮ್ ಮಾಡ್ಕೊಂಡು ನೀವು ಈ ರೀತಿ ಮಾಡ್ಕೊಳ್ಳಿ. ಹಾಲು ಕಾಯಿಸ್ತೀರಲ್ವ, ಇಲ್ಲಿ ನಾನು ಡೈಲಿ 1.5 ಲೀಟ್ರಷ್ಟು ಹಾಲು ಕಾಯಿಸ್ತೀನಿ. ಸೊ ಕಾಯಿಸುವಾಗ ಹಾಲು ಕೆನೆಯನ್ನು ದಿನಾ ಸ್ವಲ್ಪ ತೆಗೆದುಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಲಾಸ್ಟಲ್ಲಿ ಒನ್ ಟೈಮಲ್ಲಿ ಯಾವಾಗ ಮಾಡ್ಕೋಬೇಕು ಬೆಣ್ಣೆನ ಆವಾಗ ನಾನು ಈ ರೀತಿ ಮಾಡ್ಕೊಳ್ತೀನಿ. ಈಗ ನೋಡಿ ಚೆನ್ನಾಗಿ ತುಪ್ಪ ಕೂಡ ಕಾದಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಒಂದು ಈ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ. ಯಾವುದೇ ಕಲರ್ ಆ್ಯಡ್ ಮಾಡಿಲ್ಲ, ಏನಿಲ್ಲ. ಸೊ ನ್ಯಾಚುರಲ್ ಆಗಿ ನಾವು ಹೋಮ್ ಮೇಡ್ ಘೀ ಈ ರೀತಿಯಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸೊ ಇದ್ರ ಮುಂದೆ ಯಾವುದು ಟೇಸ್ಟ್ ಇಲ್ಲ ಅನಿಸ್ಬಿಡುತ್ತೆ. ಈ ರೀತಿ ನೀವು
ಬೆಣ್ಣೆ ಮತ್ತು ತುಪ್ಪ ಮನೆಯಲ್ಲೇ ಮಾಡಿಕೊಂಡ್ರೆ. ಸೊ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.